Ready, roll. Ready, action. ನಿನಗಾಗಿ ಸೀರಿಯಲ್ ನ ಜಿಗ್ರಿ ದೋಸ್ತ್ಗಳು ಅಂತಾನೆ ಹೇಳ್ತೀವಿ ಇವ್ರಿಬ್ರಿಗೆ. ಸೊ ಬಾಲಾ ಮತ್ತೆ ಜೀವ ಇಬ್ರು ಏನು ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದಾರೆ. ಸ್ವಲ್ಪ ಅವ್ರನ್ನ ಡಿಸ್ಟರ್ಬ್ ಮಾಡಿ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಣ. ಸರ್ ನಾನು ಬಂದಿದ್ದೀನಿ ಸರ್ ಇಲ್ಲಿ. ನಮಸ್ತೆ. ಏನ್ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ರಲ್ಲ? ಅದೇ ಈಗ ನೆಕ್ಸ್ಟ್ ಸೀನ್ ನಾವ್ ಇಬ್ರು ಇಲ್ಲ ಅಂದ್ರೆ ಹೊಟ್ಟೆ ತುಂಬಾ ಊಟ ಆಗಿತ್ತು, ಸ್ವಲ್ಪ ಗ್ಯಾಪ್ ಅಲ್ಲಿ ಹೋಗ್ಬಿಟ್ಟು ಮಲಗೋಣ ಅಂತ ಕೊಡ್ತಾರಾ ಮಲ್ಕೊಳ್ಳೋದಕ್ಕೆ? ಅದೇ ಅದು ಒಂದು ಆಸೆ ಅಂತ ಇರುತ್ತೆ ಮನುಷ್ಯನಿಗೆ, ಅದ ಆಸೆ ಈಡೇರಲ್ಲ ಅಂತ. ಆಗಲ್ಲ. ಒಂದ್ಸಲ ಆದ್ರೂ ಊಟ ಆದ ತಕ್ಷಣ ಮಲ್ಕೊಂಡು ಒಂದ್ ನ್ಯಾಪ್ ತಗೊಂಡು ಆಮೇಲೆ ಸೀನ್ ಸ್ಟಾರ್ಟ್ ಮಾಡಿರೋದು ಉಂಟಾ? ಯೋಚನೆ ಮಾಡ್ತಾ ಇದ್ದೀರಾ? ಕೆಲವೊಂದ್ಸಲ ಇರುತ್ತೆ, ಬಟ್ ತುಂಬಾ ಕಮ್ಮಿ ಅದು. ಸೊ ಸೀರಿಯಲ್ ಅಲ್ಲಿ ಜಿಗ್ರಿ ದೋಸ್ತ್ಗಳಿಬ್ರು ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ನಿಮಗೆ ಜೀವ ಎಷ್ಟು ಮುಖ್ಯ, ಜೀವಂಗೆ ನೀವ್ ಎಷ್ಟು ಮುಖ್ಯ, ನೀವ್ ಹೇಳಿ. ಅದೇ ಅದು ಹೇಳಕ್ ಆಗದೆ ಇರೋದು ಅಥವಾ ಒಂದು ಅದಕ್ಕೊಂದು ಡೆಫಿನೇಷನ್ ಕೊಡಕ್ ಆಗದೆ ಇರೋಂತ ಒಂದು ಮಟ್ಟದಲ್ಲಿದೆ ಅದು. ಅಂದ್ರೆ ಸಾಧಾರಣವಾಗಿ ನಾವೆಲ್ಲೂ ನೋಡ್ರಕ್ ಚಾನ್ಸ್ ಇಲ್ಲ ಅಂತ ಅನ್ಕೋತೀನಿ. ಆತರ ಒಂದು ಫ್ರೆಂಡ್ಶಿಪ್ ಬಾಂಡೇಜ್ ಇರೋಂಥದ್ದು ಇದೆ. ಅಂದ್ರೆ ನಾವು ನೋಡಿರೋದಕ್ಕೆ ತುಂಬಾ ರೇರ್ ಆಗಿ ಸಿಗ್ಬೋದು. ತಂಗಿ ಗಂಡನ್ಗೋಸ್ಕರ ತನ್ನ ಲೈಫ್ ಅನ್ನ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಅವನ ಜೊತೆ ಇರೋದು, ಅವನಿಗೋಸ್ಕರ ಏನ್ ಬೇಕಾದ್ರೂ ಯಾವ ಲೆವೆಲ್ ಬೇಕಾದ್ರೂ ಹೋಗ್ತಾನೆ ಜೀವ ಅವನ ಫ್ರೆಂಡ್ಗೋಸ್ಕರ. ಈ ತರ ಪ್ರೊಟೆಕ್ಟಿವ್ ಆಗಿ ಆ ಒಬ್ರನ್ನೊಬ್ರು ಪ್ರೊಟೆಕ್ಟ್ ಮಾಡ್ಕೊಂಡಿರೋಂಥದ್ದು ಮಗುಗೋಸ್ಕರ. ಒಂದು ಅಲ್ಲೇನೋ ಒಂಥರ ರಕ್ತ ಸಂಬಂಧದ ತರ ಇದೆ ಒಂದು ಬಾಂಡೇಜ್. ರಕ್ತ ಸಂಬಂಧಿಗಳಲ್ಲ ಆದ್ರೂ ಒಂದು ರಕ್ತ ಸಂಬಂಧದ ಬಾಂಡೇಜ್ ಇದೆ. ನೈಸ್. ನೀವು ಹೆಂಗೆ? ಬಾಲ ಜೀವನಿಗೆ ಏನು ಅಂತಂದ್ರೆ ಈ ತರದೊಂದು ಜೀವ ಎಲ್ಲೂ ಸಿಗಲ್ಲ. ಅಂದ್ರೆ ಅವನ ಸ್ವಾರ್ಥ ಏನೂ ಇರಲ್ಲ ಅಲ್ಲಿ. ಅವನಿಗೆ ಬೇಕಾಗಿರೋದು ಜೀವ ಚೆನ್ನಾಗಿರ್ಬೇಕು, ಕೃಷ್ಣ ಚೆನ್ನಾಗಿರ್ಬೇಕು. ಅವರಿಬ್ಬರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋಂಥ ಒಂದು ಜೀವ. ಈ ತರ ಒಂದು ಕ್ಯಾರೆಕ್ಟರ್ ಎಲ್ಲೂ ಸಿಗೋಕೆ ಸಾಧ್ಯ ಇಲ್ಲ. ಸೊ ನನಗೆ ಸಿಕ್ಕಿದ್ದಾನೆ, ನನ್ನ ಅದೃಷ್ಟ ಅದು. ಸ್ವಲ್ಪ ಸೀರಿಯಸ್ ಆಗ್ಬಿಟ್ಟಲ್ವಾ ಮಾತುಕತೆ? ಸೊ ಏನೇನ್ ಕ್ವಾಟ್ಲೆ ಕೊಡ್ತೀರಾ ನೀವು ಸೆಟ್ ಅಲ್ಲಿ, ಅದನ್ನ ಹೇಳಿ ನನಗೆ. ನಮ್ದೇ ಇರುತ್ತೆ ಜಾಸ್ತಿ ಕ್ವಾಟ್ಲೆ. ಇವ್ರು ಕ್ವಾಟ್ಲೆ ಏನ್ ಕೊಡಲ್ಲ. ಇಲ್ಲ, ಸೈಲೆಂಟ್ ಅವರು. ಸಾಫ್ಟ್ ಸೈಲೆಂಟು ಆ ತರದಕ್ಕೆ ಏನಾದ್ರು ಒಂದು ಬೇರೆ ವರ್ಡ್ ಇದ್ರೆ ಅದು ಇವ್ರೆ. ಏನು ಸೌಂಡೇ ಇರಲ್ಲ ಅವ್ರದ್ದು. ನಾವ್ ಮಾತ್ರ ಗಳ 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 ಅಂತ ಮಾತಾಡ್ಕೊಂಡಿರ್ತೀವಿ. ಇವ್ರೆಲ್ಲಾರು ಒಂದ್ ಸೈಡ್ ಅಲ್ಲಿ ಹಿಂಗ್ ಕುತ್ಕೊಂಡಿರ್ತಾರೆ, ನಾವ್ ಹೋಗಿ ಮಾತಾಡ್ಸ್ಬೇಕು. ಅವಾಗ ನೀವ್ ಮಾತಾಡ್ಸಿದ್ರೆ ಆ ವಿಷಯಗಳು ಒಂದಿಷ್ಟು ಹೊರಗಡೆ ಬರ್ತವೆ. ಇಲ್ಲಾಂದ್ರೆ ಅವ್ರು ಪಾಡ್ಗೋರು ಇನಿಷಿಯೇಟಿವ್ ತಗೊಂಡು ಮಾತಾಡೋದಕ್ ಹೋಗೋದು ಇಲ್ಲ. ಏನಕ್ಕೆ ಸರ್ ಆ ಸ್ವಭಾವ? ಮುಂಚೆಯಿಂದ ನಂಗೆ ಸ್ವಭಾವನ ಮುಂಚಿಂದ ಇರೋದೇ ಹಂಗೆ. ಅಂದ್ರೆ ಮಾತು ಕಮ್ಮಿ ನಂದು. ಆಮೇಲೆ ಏನ್ ಮಾತಾಡ್ಬೇಕು ಅನ್ನೋದು ನಂಗೆ ಹೊಳೆಯಲ್ಲ. ಫಸ್ಟ್ ಆಫ್ ಆಲ್ ಏನೋ ಒಂದು ಸಬ್ಜೆಕ್ಟ್ ತಗೊಂಡಿರುತ್ತೆ ಮಾತಾಡೋಣ ಅಂದ್ರೆ ಏನ್ ಮಾತಾಡ್ಲಿ ಅಂತ ತಲೆಗೆ ಬರಲ್ಲ ನನಗೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಕೂತಿರ್ತೀನಿ, ಬರ್ತಾರೆ, ಮಾತಾಡಿಸ್ತಾರೆ. ಅಂದ್ರೆ ಕಾಡು ಹರಟೆ ಹೊಡಿಯಕ್ ಬರಲ್ಲ. ಎಲ್ಲೂ ಅಗ್ರೆಸಿವ್ ಆಗಿ ಯಾರಾದ್ರೂ ಮಾತಾಡ್ತಿದ್ದಾರೆ 4 ಜನ, ನಾನು ಮಾತಾಡ್ಬೇಕಲ್ಲಿ ಹೋಗಿ ಆ ತರದೆಲ್ಲ ಸ್ವಭಾವಗಳಿಲ್ಲ. ಅದೇ ಖುಷಿ. ಯಾಕಂದ್ರೆ ಅವ್ರು ಪಾಡ್ಗವ್ರು ಇರ್ತಾರೆ. ನಾವು ಏನಾದ್ರೂ ತುಂಬಾ ವ್ಯಾಲ್ಯೂಬಲ್ ಕೆಲವು ವಿಷಯಗಳನ್ನ ಮಾತಾಡ್ಬೋದು ಇವ್ರ ಜೊತೆ. ಹರಟೆದು ಮಾತು ಕಡಿಮೆನೆ. ಪಕ್ಕಾ ಅವ್ರ ಜೊತೆ ಮಾತಾಡಕ್ ಕೂತಿದೀನಿ ಅಂದ್ರೆ ಪಕ್ಕಾ ಏನಾದ್ರು ವಿಷಯ ಇರುತ್ತೆ, ಗಂಭೀರವಾದ ವಿಷಯ ಇರುತ್ತೆ ಡಿಸ್ಕಸ್ ಮಾಡೋದಕ್ಕೆ. ಈಗ ಸೆಟ್ ಅಲ್ಲಿ ನಿಮ್ದು ಸೀನ್ ಎಲ್ಲ ಆದ್ಮೇಲೆ ಯಾವ ತರ ಇರುತ್ತೆ, ನೀವ್ ಯಾವ ತರ ಇರ್ತೀರಾ, ಮತ್ತೆ ಡೈರೆಕ್ಟರ್ ಜೊತೆ ನೀವ್ ಹೆಂಗಿರ್ತೀರಾ, ಹಾಗೆ ಅವ್ರಿಗೆ ಎಷ್ಟು ನೀವು ಕಾಟ ಕೊಡ್ತಾ ಇರ್ತೀರಾ, ಅವ್ರು ನಿಮಗೆ ಎಷ್ಟು ಕಾಟ ಕೊಡ್ತಾರೆ? ನಮ್ಮ ಸೆಟ್ ಎಲ್ಲ ಡೈರೆಕ್ಟರ್ಗೆ ಕಾಟ ಕೊಡೋದು ಅಂದ್ರೆ ನಮ್ಮ ಕೃಷ್ಣ ಒಬ್ಳೆ. ಅವಳಿಗೆ ಇಲ್ಲೇನೋ ಹೇಳಿರ್ತಾಳೆ, ಅವಳಿಗೆ ಏನ್ ಬೇಕು ಅದನ್ನೇ ಮಾಡಿರ್ತಾಳೆ. ಅದು ವಯಸ್ಸು ಅಂತದ್ದು ಅದು. ಸೊ ಅವಳಿಗೆ ಈಗ ಓಕೆ ನಮ್ಗೆ ಇದೇ ಪೊಸಿಷನ್ನು, ಸೊ ನಾವು ಡೈಲಾಗ್ ಹಿಂಗೆ ಹೇಳ್ಬೇಕು ಅನ್ನೋದು ಒಂದಿಷ್ಟು ಗೊತ್ತಿರುತ್ತೆ. ಆ ಮಗುಗೆ ಆ ವಯಸ್ಸಿಗೆ ಏನ್ ಗೊತ್ತಾಗುತ್ತೆ, ಡೈಲಾಗ್ ಹೇಳ್ಬೇಕು ಅನ್ನೋದು ಗೊತ್ತಿರುತ್ತೆ. ಎಲ್ಲಿ ನಿಂತ್ಕೋಬೇಕು, ಅವಳು ಬರೋದು ನಿಂತ್ಕೊಂತಾಳೆ, ಹೇಳ್ತಾಳೆ, ಕ್ಯಾಮ್ರಾ ಅಲ್ಲಿರುತ್ತೆ, ಬೆನ್ ಹಿಂಗಿರುತ್ತೆ, ಅಲ್ಲ ಕಣಮ್ಮ ಇಲ್ಲಿ ಅಂದಾಗ ಹೌದಾ ಓಕೆ ಹಿಂಗಿರ್ತಾಳೆ, ಆಕ್ಷನ್ ತಕ್ಷಣ ಮತ್ತೆ ಹಿಂಗೆ ಇರ್ತಾಳೆ ಅವಳು. ಸೊ ಈ ತರದ್ ಜಾಸ್ತಿ ಕಾಟ ಕೊಡೋದು ಕೃಷ್ಣನೇ. ನಾನು ಅವ್ರನ್ನ ಮಾತಾಡ್ತಿದ್ದಾಗ ಒಂದ್ ಮಾತು ಹೇಳಿದ್ರು, ನಾನು ಏನೇ ಆಕ್ಟಿಂಗ್ ಮಾಡ್ತಾ ಇದ್ರು ನನಗೆ ಬಾಲಮಾಮನೆ ಹೇಳ್ಕೊಡೋದು, ಅವ್ರು ಹೇಳ್ಕೊಟ್ರು ಅಷ್ಟೇ ನನಗೆ ಬರೋದು ಅಂತ ಹುಡುಗಿ ಹೇಳ್ತು. ಪಾಪ ಪ್ರಾಂಪ್ಟ್ ಆಗಿ ಹೇಳ್ತು. ಹೌದು, ಅದನ್ನ ಹೇಳ್ತಾಳೆ. ಯಾಕೆಂದ್ರೆ ಅವಳಿಗೆ ಹೈಯೆಸ್ಟ್ ಟಾರ್ಚರ್ ಕೊಡೋದೇ ನಾನು. ಯಾಕೆಂದ್ರೆ ಚೆನ್ನಾಗ್ ಮಾಡ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ. ಅವಳಿಗೆ ಮಕ್ಕಳಾಟ ಇದೆ. ಆಕ್ಟಿಂಗ್ ಬಗ್ಗೆ ಕೆಲವು ಕಡೆ ಫೋಕಸ್ ಮಾಡಲ್ಲ ಅವಳು. ಹೆಂಗ್ ಹೇಳಿದ್ರು ನಡೆಯುತ್ತೆ, ಅಥವಾ ನಾನ್ ಮಾಡಿದ್ದೆ ಆಕ್ಟಿಂಗು ಅನ್ನೋದೊಂದೊಂದ್ಸಲಿ ಬಂದ್ಬಿಡುತ್ತೆ ಅವಳಿಗೆ. ಹಾಗಾಗಿ ಒಂದ್ ನಿಂತ್ಕೊಬಿಟ್ಟು ಏನಾದ್ರು ಹೇಳು ಮಗಳೇ ಅಂದ್ರೆ ಅಂತ ಅಂದ್ಬಿಡ್ತಾಳೆ. ಏಯ್ ಅದ್ ಹಂಗಲ್ಲ, ಹಿಂಗ್ ಬರ್ಬೇಕು ಎಕ್ಸ್ಪ್ರೆಷನ್ಸ್, ಹಿಂಗ್ ಡೈಲಾಗ್ ಹೇಳ್ಬೇಕು, ಈ ತರ ಮೂಡ್ ಹಂಗ್ ಇರ್ಬೇಕು, ಪರ್ಫಾರ್ಮೆನ್ಸ್ ಅಂದ್ರೆ ಸಿಚುವೇಶನ್ ಏನು, ಸೀನ್ ಏನು, ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ ಅವಳು. ಯಾರೋ ಕರೆದ್ರು ಒಂದ್ ಲೈನ್ ಕೊಟ್ರು ಅಂತ ಹೇಳ್ಬೇಕಷ್ಟೇ, ಹೇಳ್ಬಿಟ್ಲು. ಆಮೇಲೆ ಸೀರಿಯಸ್ ಸೀನ್ ಅಲ್ಲಿ ಕ್ಯೂಟ್ ಆಗಿ ಅಂತಿರ್ತಾಳೆ. ಅವಳು ನಾನು ಇಲ್ಲಿ ಮಾತಾಡ್ತಾ ನಿಂತ್ಕೊಂಡಾಗೆ 1 ಸೆಕೆಂಡ್ ಅವಳು ಕುತ್ಕೊಂಡಿಲ್ಲ ಆಯ್ತಾ. ನಾನು ಅವಾಗೆ ಅನ್ಕೊಂಡೆ ಈ ಹುಡುಗಿನ ಎಷ್ಟು ಕಷ್ಟ ಪಡ್ಬೇಕು ಹಿಡಿಯೋದಕ್ಕೆ ಅಂತಂದು. ಈಗ ಇವ್ರದ್ದು ದಿವ್ಯಾ ಅವ್ರದ್ದು, ರಚನಾ ಅವ್ರದ್ದು ನಗು ನಾವೆಲ್ಲರೂ ಕೂಡ ಬಿಗ್ ಬಾಸ್ ಮನೇಲಿ ನೋಡಿದ್ವಿ. ಸೊ ಅವ್ರದ್ದು ತುಂಬಾ ಚರ್ಚೆ ಆಗತ್ತೆ ಅವ್ರ ನಗು. ಸೊ ಇಲ್ಲೂ ಕೂಡ ಹಂಗೇನ
100% ಹೌದು. ಅವ್ರು ಎಷ್ಟ್ ಸತಿ ಉಗಿಸ್ಕೊಂಡವ್ರೆ ಡೈರೆಕ್ಟರ್ ಹತ್ರ ಅಂತ ಅವ್ರ ಹತ್ರನೇ ಕೇಳಿ. ಯಾಕಂದ್ರೆ ನಮ್ದು ಲೈವ್ ಸೌಂಡ್ ಇರುತ್ತೆ ಇದ್ ಮಾಡುವಾಗ, ಆಕ್ಟ್ ಮಾಡುವಾಗ. ಕೆಲವು ಸೀನ್ ಬೇರೆ ಕಡೆ ಮಾಡ್ತಾ ಇರ್ತೀವಲ್ವಾ, ಇವ್ರಿಗೆ ನಾವೇನಾದ್ರು ಬೈ ಮಿಸ್ಟೇಕು ನಾವು ಕೆಲವು ಸತಿ ಕಾಮಿಡಿ ಮಾಡಲ್ಲ ಅವ್ರನ್ನ ಸಪರೇಟ್ ಆಗಿದ್ದಾಗ. ಅವ್ರಿಗೆ ನಕ್ ಬಿಡ್ತಾರೆ ಅಂತ ಅಂತ ಜೋರ ಬಂದ್ಬಿಡುತ್ತಾ ಅಂತ ಅಲ್ಲಿಂದ ಸೌಂಡ್ ಬರುತ್ತೆ. ಸೌಂಡ್ ರೆಕಾರ್ಡಿಸ್ಟ್ ಬೈತಾರೆ, ಡೈರೆಕ್ಟರ್ ಬೈತಾರೆ. ಅದು ನಗು, ಅದು ಅದೇನಂತಾರೆ ತರ ಯುನಿಕ್, ಅದು ಯಾರು ಇಮಿಟೇಟ್ ಮಾಡಕ್ಕೂ ಬರಲ್ಲ. ಆಗಲ್ಲ ಅವ್ರಿಗೆ, ಅದು ಬಿಡಕ್ಕೂ ಆಗಲ್ಲ. ಅದನ್ನ ಕಂಟ್ರೋಲ್, ಅದ್ರಲ್ಲಿ ಏನ್ ಕಂಟ್ರೋಲಿಂಗ್ ಏನಿಲ್ಲ, ಆ ಫ್ಲೋ ಇದೆ, ಅದು ಅಷ್ಟೇ ಸಿಂಪಲ್. ನಿಮ್ದು ಮತ್ತೆ ರಚನಂದು ಕೋಳಿ ಜಗಳನೆ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹೆಂಗೆ ಆಫ್ ದಿ ಕ್ಯಾಮ್ರಾನು ಹಂಗೆ ಇರ್ತೀರಾ ಅಥವಾ ನಿಮ್ ಪಡೆ ನೀವು ಅವ್ರ ಪಡೆಗೆ ಅವರು? ಎಸ್, 100% ಹೌದಾ. ಅದು ಕೋಳಿ ಜಗಳ ಅಲ್ಲ, ಅದು ಕೋಳಿ. ಇದು ಪಾಪ ಕಚ್ಚಿ ತಿಂದು ಎಳ್ದಾಡಿ ಇವ್ರನ್ನ ಒಂದ್ ಗತಿ ಮಾಡ್ತಿರ್ತಾರೆ ಯಾವಾಗ್ಲೂ. ಅದೇ ಸೀನೆ. ಏನ್ ಗೊತ್ತಾ, ಇವ್ರಿಗೆ ಸ್ವಲ್ಪ ಹಳೆ ಫ್ರೆಂಡ್ ಅವರು, ಹಾಗಾಗಿ ಆಫ್ ಸ್ಕ್ರೀನು ಆನ್ ಸ್ಕ್ರೀನು ಅದೇನೆ. ಆನ್ ಸ್ಕ್ರೀನ್ ಅಲ್ಲಿ ಅಷ್ಟೇ ಇವ್ರು ಬೈಯೋದು, ಆಫ್ ಸ್ಕ್ರೀನ್ ಅಂತೂ ಗೋಳು ಇಕ್ಕೊಂಡಿಟ್ಟಿರ್ತಾರೆ ಇವ್ರನ್ನ. ಹೊಡಿಯೋದೇನ್ ಕೇಳ್ತೀರಾ, ಗೂದೋದೇನ್ ಕೇಳ್ತೀರಾ. ಇವ್ರಿಗೆ ಒಂದ್ ಸ್ವಲ್ಪ ಇಲ್ಲೇನಾದ್ರು ಮುಟ್ಟಿದ್ರೆ ಕೈ ಕುಯ್ಕ್ ಅಂತ ಒಂಥರ ಇದ ಕಚ್ಗುಳಿ ಆಗತ್ತಲ್ಲ, ಅದನ್ನೇ ನೋಡ್ಕೊಂಡು ಅದನ್ನೇ ಮಾಡ್ತಾ ಕೂತಿರ್ತಾರೆ ಅವಾಗವಾಗ. ಆಮೇಲೆ ಕೂರ್ಸ್ಕೊಂಡು ಮಾತಾಡಕ್ ಶುರು ಮಾಡ್ಬಿಡ್ತಾರ ಅವ್ರು. ಇವ್ರು ನಾನು ದೂರದಿಂದ ನೋಡ್ತಾ ಇರ್ತೀನಿ. ಇವ್ರದ್ದು ಹಮ್ಮಿಂಗ್ ಅಷ್ಟೇ ಇರತ್ತಾ ಅವ್ರ ಜೊತೆ ಮಾತಾಡುವಾಗ? ಅಷ್ಟೇ. ಅದೇ ಹೇಳಿದ್ನಲ್ಲ, ಇವ್ರದ್ದು ಕರೆಕ್ಟ್ ಆಗಿ ಅಲ್ಲೇನೋ ಪಾಯಿಂಟ್ ಇದ್ರೆ ಮಾತ್ರ ಬರುತ್ತೆ. ಈಗ ನಾವು 10 ಯಾವ್ದೋ ಕತೆಗಳೆಲ್ಲ ಹೊಡೆದ್ಬಿಟ್ಟು 11ನೇದ್ ಮಾತ್ರ ಸೀರಿಯಸ್ ವಿಷಯ ಹೇಳಿದ್ರೆ 11ನೇದಕ್ಕೆ ಮಾತ್ರ ರಿಯಾಕ್ಟ್ ಮಾಡೋದವ್ರು. ಹೌದು ಅದು ಕರೆಕ್ಟ್, ನೀನು 11ನೇದ್ ಹೇಳ್ದಲ್ಲ ಅದು ವಿಷಯ ಕರೆಕ್ಟ್ ಅಂತ. ಇನ್ನು 10 ಓಕೆ, ಅದು ಹೆಂಗ್ ಗೊತ್ತಾ, ನಮ್ ಕೃಷ್ಣ ಇದ್ದಾಳಲ್ಲ ಆತರ 2 ಕೃಷ್ಣ ಇವ್ರಿಗೆ ಅಲ್ಲಿ 2 ಮಕ್ಳು. 2 ಮಕ್ಳನ್ನ ನೀಟಾಗಿ ಹಂಗೆ ಮ್ಯಾನೇಜ್ ಮಾಡ್ಕೋತಾರೆ. ಅದು ಮಗು, ಇದು ಮಗು. ಜೈ ಸರ್. ತುಂಬಾ ಇವರೇ ಮಾತಾಡ್ತಾ ಇದ್ದಾರೆ. ನಾನ್ ಎಷ್ಟು ಆಗಲ್ಲ. ಅಲ್ಲಿ ಅವ್ರದ್ದು ಏನ್ ಸ್ವಭಾವ ಅಥವಾ ಅವ್ರು ಏನ್ ಮಾಡ್ತಾರೆ, ಹೆಂಗಿರ್ತಾರೆ ಎಲ್ಲ ರೆಕಾರ್ಡ್ ತರ ನಾನು ಹೇಳ್ಬೇಕಷ್ಟೇ. ಅಲ್ಲ, ನಾನು ಅದೇ ಯೋಚನೆ ಮಾಡ್ತೀನಿ. ಇವಾಗ ಇವ್ರನ್ನ ಒಬ್ಬರನ್ನ ಸಿಂಗಲ್ ಆಗಿ ಕರ್ಕೊಂಡು ಒಂದು ಇಂಟರ್ವ್ಯೂ ಮಾಡ್ತೀನಿ ಅಂದ್ರೆ ಕ್ವೆಶ್ಚನ್ ನಂದೇ ಜಾಸ್ತಿ ಇರುತ್ತೆ, ಆನ್ಸರ್ ಅವ್ರದೇ ಕಡಿಮೆ ಇರುತ್ತೆ. ಒಂದು ವರ್ಡ್ ಆನ್ಸರ್ ಅಂತ ಇರುತ್ತಲ್ಲ, ಅದಿರುತ್ತೆ. ಕೇಳಿ ಈಗ ನನಗೊಂದು ರಚನಾನ್ ಬಗ್ಗೆ ನೀವು ಒಂದು ಅಟ್ಲೀಸ್ಟ್ 1 ಮಿನಿಟ್ ಆದ್ರೂ ಮಾತಾಡ್ಬೇಕು. ನೀವು ರಚನಾ ಆಫ್ ದಿ ಕ್ಯಾಮ್ರಾ ಯಾವ ತರ ಇರ್ತೀರಿ, ನಿಮ್ಮನ್ನ ಹೆಂಗ್ ಅವ್ರು ಗೋಳು ಒಯ್ಕೋತಾರೆ ಅಂತ? ಬೇಸಿಕಲಿ ರಚನಾ ನನ್ಗೆ ಯಾಕೆ ಅಷ್ಟೊಂದು ಕ್ಲೋಸ್ ಅಂತಂದ್ರೆ, ನಮ್ಮ ಫ್ರೆಂಡ್ಶಿಪ್ 10 ವರ್ಷದ್ದು. ಇವಾಗ ಪರಿಚಯ ಆಗಿ ಆ ಥರ ಬಾಂಡ್ ಕ್ರಿಯೇಟ್ ಆಗಿರೋದಿಲ್ಲ, 10 ವರ್ಷದಿಂದ ನಂಗೆ ಅವಳು ಗೊತ್ತು. ಸೊ ಅವಾಗಿಂದ ಒಂದು ಆ ಸಲಿಗೆ ಇದ್ದೇ ಇರುತ್ತೆ ಫ್ರೆಂಡ್ಶಿಪ್ ಅಲ್ಲಿ. ಸೊ ಅದು ನಮಗೆ ಆನ್ ಸ್ಕ್ರೀನ್ಗೂ ಯೂಸ್ ಆಗಿದೆ. ಕಿತ್ತಾಟ ಅಫ್ಕೋರ್ಸ್ ಇವ್ರು ಹೇಳಿದ್ರಲ್ಲ ಅದೆಲ್ಲ ಕತೆ ನಿಜ. ಅದು ಅಲ್ಲಿ ನಾನೇನೋ ಹೇಳಕ್ ಕೊಟ್ಟಿರ್ತೀನಿ ಅಷ್ಟೊತ್ತಿಗೆ 100 ಮಾತಾಡಿರ್ತಾಳೆ ಅವಳು. ನಾನು ಅದ್ರಲ್ಲಿ ಯಾವ್ದು ಆನ್ಸರ್ ಕೊಡಬೇಕು ಅಂತ ಯೋಚನೆ ಮಾಡ್ತಿರ್ತೀನಿ. ನನ್ನ ತಲೆ ಅಷ್ಟು ಸ್ಲೋ ಆಗಿರುತ್ತೆ, ಅಷ್ಟು ಫಾಸ್ಟ್ ಓಡಲ್ಲ ನನ್ನ ತಲೆ. ನಾನು ಯೋಚನೆ ಮಾಡೋಷ್ಟು ಮತ್ತೆ 100 ಮಾತಾಡಿರ್ತಾಳೆ ಅವಳು. ನಾನು ಇದಕ್ಕೆ ರಿಯಾಕ್ಟ್ ಮಾಡಲ್ಲ, ಅದಕ್ಕೆ ರಿಯಾಕ್ಟ್ ಮಾಡಲ್ಲ ಅಂತ ಗೊತ್ತಾಗೋಷ್ಟು ಮತ್ತೆ ಮುಂದೆ ಹೋಗಿರ್ತಾಳೆ ಅವಳು. ಸೊ ಹಂಗಾಗಿ ನಾನು ಹಿಂಗೆ ಕೂತ್ಕೊಂಡು ಕರೆಕ್ಟ್ ಕಣಮ್ಮ, ಕರೆಕ್ಟ್ ಹೌದು ಅಂತ ಮುಂದೆ ಹೇಳ್ತೀನಿ ಸಮಾಧಾನ ಇರೋದು. ಸೊ ಜಾಸ್ತಿ ಅವಳು ಮಾತಾಡ್ತಾಳೆ. ಟಾಪಿಕ್ ಇವ್ರು ಹೇಳ್ದಂಗೆ ನಂಗೆಲ್ಲ ಸೆನ್ಸಿಬಲ್ ಅನ್ಸುತ್ತೆ, ನಂಗೆಲ್ಲ ಮಾತಾಡಬೇಕು ಅನ್ಸುತ್ತೆ, ಅವಾಗ ಮಾತಾಡ್ತೀನಿ. ಮಾತಾಡಲ್ಲ ಅಂತಲ್ಲ, ಮಾತಾಡ್ತೀನಿ, ಒಂಚೂರು ಕಮ್ಮಿ ಅಷ್ಟೇ. ಸೊ ಜೀವ ಆಗಿ ನೀವು ನಿನಗಾಗಿ ಇಲ್ಲಿ ಪಾತ್ರ ಮಾಡ್ತಾ ಇದ್ದೀರಾ, ಎಷ್ಟು ತೃಪ್ತಿ ಕೊಟ್ಟಿದೆ ಆ ಪಾತ್ರ ನಿಮ್ಗೆ? ಇದು ಬೇರೆ ಆಯಾಮ ನನಗೆ. ಅಂದ್ರೆ ನನ್ನ ಪ್ರೀವಿಯಸ್ ಪ್ರಾಜೆಕ್ಟ್ ಬಂದು ಕಿಣಿರಾಮಲ್ಲಿ ನೋಡಿದಾಗ ಅದು ಕಂಪ್ಲೀಟ್ ಮಾಸು, ಆ ಥರ ಮಾಸ್ ಡೈಲಾಗ್ ಹೊಡ್ಕೊಂಡು ರೌಡಿಸಮ್ ಮಾಡ್ಕೊಂಡು ಆ ಥರ ಇದ್ದ ಕ್ಯಾರೆಕ್ಟ್ರು. ಇಲ್ಲಿ ಬಂದ ತಕ್ಷಣ ಸಡನ್ ಸಾಫ್ಟ್ ಆಗ್ತಾನೆ ಇವನು. ಒಂದು ಮಗುವಿನ ತಂದೆ ಇವನು, ತುಂಬಾ ಜವಾಬ್ದಾರಿ ಇರುತ್ತೆ, ಒಂದು ಮನೆ ನಡೆಸಬೇಕು, ಅವ್ನು ಸ್ಕೂಲಿಗೆ ಕಳಿಸ್ಬೇಕು, ಈ ಥರ ಎಲ್ಲ ಇದ್ದಾಗ ಆ ಚೇಂಜ್ ಓವರ್ ಕೊಡೋದಿದೆಯಲ್ಲ, ಆ ಪಾತ್ರ ನಂಗೆ ತುಂಬಾ ಮಜಾ ಕೊಟ್ಬಿಡ್ತು. ಅಂದ್ರೆ ರಿಯಲ್ ಲೈಫಲ್ಲಿ ಒಬ್ಬ ಆಕ್ಟರ್ ಎಲ್ಲಿ ಮೇಲೆ ಹೋಗ್ಬಿಡ್ತಾನೆ ಅಂದ್ರೆ, ರಿಯಲ್ ಲೈಫಲ್ಲಿ ಅವ್ನು ಏನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಪಾತ್ರವಾಗಿ ಎಲ್ಲವನ್ನೂ ಮಾಡ್ಕೊಂಡು ಹೋಗ್ತಾನೆ ಅವನು. ಸೊ ಆ ಥರ ಆ ನಿಟ್ಟಲ್ಲಿ ನೋಡಿದ್ರೆ ನನಗೆ ಇದು ತುಂಬಾ ಖುಷಿ ಕೊಟ್ಟಿದೆ. ಡೈಲಿ ಒಂದೊಂದೇನೋ ಹೊಸತನ ಇರುತ್ತೆ. ಮಗುವೊಟ್ಟಿಗೆ ಆಗಿರ್ಬೋದು, ಇವರೊಟ್ಟಿಗೆ ಆಗಿರ್ಬೋದು, ರಚನಾ ತಂದೆ ಕ್ಯಾರೆಕ್ಟ್ರು, ವಜ್ರೇಶ್ವರಿ, ಎಲ್ಲರೊಟ್ಟಿಗೂ ನನ್ನ ಬಿಹೇವಿಯರ್ಸ್ ಬೇರೆ ಬೇರೆ ಥರ ಇರುತ್ತೆ. ಒಂದೇ ಥರ ಇರಲ್ಲ ಜೀವ. ಮಗುವೊಟ್ಟಿಗೆ ಮಗು ಆಗಿರ್ತಾನೆ, ಇವನ ಜೊತೆ ಫುಲ್ ಫ್ರೆಂಡು. ರಚನಾ ಬಂದ್ರೆ ವೈರಿ ಥರ, ಅಂದ್ರೆ ಕೋಳಿಜಗಳ ಥರ ವೈರಿ ಥರ. ವಜ್ರೇಶ್ವರಿ ಬಂದ್ರೆ ಪೂರ್ತಿ ವಿಲನ್ ಥರ. ಅವರಪ್ಪ ಬಂದ್ರೆ ಫುಲ್ ಸಾಫ್ಟ್ ಆಗ್ತೀನಿ. ಈ ಥರ ಪ್ರತಿಯೊಂದು ಕ್ಯಾರೆಕ್ಟರಲ್ಲೂ ಈ ಜೀವ ಬೇರೆ ಬೇರೆ ಥರ ಬಿಹೇವ್ ಮಾಡ್ತಾನೆ. ಸೊ ಅದು ವಜ್ರೇಶ್ವರಿನ ಹೆಂಗೆ ಜೀವ ಹ್ಯಾಂಡಲ್ ಮಾಡ್ತಾರೆ? ಅಷ್ಟೊಂದೆಲ್ಲ ಕಾಟ ಕೊಟ್ಟು 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 ಹಣ್ಣು ಮಾಡಿಟ್ಟಿದ್ದಾರೆ. ಜೀವ ನೀವು ತಿಳ್ಕೊಂಡಷ್ಟು ಆ ಥರ ಅಲ್ಲ ಅವನು. ಅಂದ್ರೆ ಯಾರು ಟಕ್ಕರ್ ಕೊಟ್ರೆ, ಮಗು ಏನಾರ ಮಾಡ್ಬಿಟ್ರೆ ಅವ್ನು ಬೇರೆ ಥರ ನಿಂತ್ಕೊಂಡ್ಬಿಡ್ತಾನೆ. ಸೊ ಅದು ಅವನಿಗೆ ಟಕ್ಕರ್ ಕೊಡ್ತಾ ಇರೋದು ವಜ್ರೇಶ್ವರಿ ಮಾತ್ರ. ಜಾಸ್ತಿ ಸಮಸ್ಯೆ ಆಗ್ತಿರೋದು ವಜ್ರೇಶ್ವರಿಯಿಂದ, ಬಿಟ್ಟರೆ ಇವ್ರ ತಂದೆಯಿಂದ. ಅವ್ರಿಗೆ ಆವಾಗ ಸಮಸ್ಯೆ ಕೊಡ್ತಾನೆ ಅವನು, ಡೈಲಾಗಲ್ಲಿ ಹೇಳ್ತಾ ಇದ್ದಾನೆ. ಬಟ್ ವಜ್ರೇಶ್ವರಿ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ. ಅವ್ರಿಗೆ ಎಷ್ಟು ಸ್ಟ್ರಾಂಗ್ ನಿಂತ್ಕೋಬೇಕು ಇವ್ನ ಜೀವನಿಗೆ ಗೊತ್ತು, ಕೊಡ್ತಾನೆ ಅವ್ರಿಗೆ ವಾಪಸ್ ಅಷ್ಟೇ. ಯಾವ್ದೊಂದು
ಸನ್ನಿವೇಶ ನಿಮಗೆ ತುಂಬಾ ಟಫ್ ಅಂತ ಅನ್ಸುತ್ತೆ, ಇದರಿಂದ ಇದು ಆಕ್ಟಿಂಗ್ ಹೊರಗೆ ತರೋದಕ್ಕೆ ಒಂದು ಸನ್ನಿವೇಶ ಅಂದ್ರೆ ಅದು ಯಾವ ಥರದ್ದು ಇರ್ಬೋದು ಅಂತ? ನನಗೆ ಆ ಥರದ್ದು ಇನ್ನೂ ಯಾವುದೂ ಎದುರಾಗಿಲ್ಲ. ಆಗಿಲ್ಲ, ಏನೋ ಇದು ತುಂಬ ಕಷ್ಟ ಆಯಿತು ಅನ್ನೋ ಥರದ್ದು ಯಾವುದೂ ಆಗಿಲ್ಲ. ಒಂದೆರಡು ನಿಮಿಷ ಟೈಮ್ ತೊಗೊತೀವಿ. ಅಂದರೆ ಯಾವುದೇ ಸೀನ್ ಕೊಟ್ಟರು ಕೂಡ ಓದಿದಾಗ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಗೊತ್ತಾಗುತ್ತೆ ನಮ್ಗೆ ಏನು ಮಾಡಬಹುದು ಅಂತ. ಸೊ ಆ ನಿಟ್ಟಲ್ಲಿ ನೋಡಿದಾಗ ಯಾವುದೂ ಕಷ್ಟ ಆ ಥರದ್ದೇನು ಅನಿಸಿಲ್ಲ. ಓಕೆ, ಬಾಲ ಆಗಿ ನೀವು ನಿಮ್ಮ ತಂದೆ ಅಗೇನ್ಸ್ಟ್ ಆಗಿ ನಿಂತ್ಕೊಂಡು ಫ್ರೆಂಡ್ಗೋಸ್ಕರ ತಂದೆನ ಎದುರು ಹಾಕೊಳ್ತೀರಾ. ಸೊ ಇಂಥ ಫ್ರೆಂಡ್ಶಿಪ್ ನೋಡೋದು ತುಂಬಾ ಕಡಿಮೆ ಇರುತ್ತೆ. ಎಲ್ಲೋ ತಂಗಿ ಹೋಗ್ಬಿಟ್ಲು ಅಂತಂದ್ರೆ ತಂಗಿ ಗಂಡ ಮುಗೀತು ಅನ್ನೋಂಥ ಲೆಕ್ಕದಲ್ಲಿ ಇರುತ್ತೆ. ಸೊ ನಿಮ್ಮ ಕ್ಯಾರೆಕ್ಟರ್ಗೆ ತುಂಬಾ ವೇಟೇಜ್ ಇದೆ ಈ ಸಿನಿಮಾ, ಈ ಒಂದು ಸೀರಿಯಲ್ ಅಲ್ಲಿ. ಸೊ ಅದ್ರ ಬಗ್ಗೆ ಹೇಳಿ. ಒಂದು ಫ್ರೆಂಡ್ ಅಂದ್ರೆ ಹೇಗಿರ್ಬೇಕು ಅನ್ನೋದನ್ನ ತೋರಿಸುತ್ತೆ ಬಾಲ ಕ್ಯಾರೆಕ್ಟರ್. ಫ್ರೆಂಡ್ ಆಗಿ ಅವ್ನ ರೆಸ್ಪಾನ್ಸಿಬಿಲಿಟೀಸ್ ಏನು, ಈಗ ರಕ್ತ ಸಂಬಂಧಿಗಳು ಅಥವಾ ನೆಂಟ್ರಿಸ್ಟ್ರು ಅಂತೆಲ್ಲ ಇದ್ದಾಗ ಅಲ್ಲೇನೋ ಒಂದು ಬೇರೆ ತರ ಸ್ವಾರ್ಥ ಇರುತ್ತೆ. ಫ್ರೆಂಡ್ಶಿಪ್ ಅಲ್ಲಿ ಸ್ವಾರ್ಥ ಅನ್ನೋದಿರಲ್ಲ. ನೀವೇ ನೋಡ್ರಂಗೆ ನಿಮ್ಗೆ ಒಂದಿಷ್ಟು ಜನ ಫ್ರೆಂಡ್ಸ್ ಇರ್ತಾರೆ, ಅವರಲ್ಲಿ ಒಂದಿಷ್ಟು ಬೇರೆನೆ ನೋಡಿರ್ತೀರ ಪ್ರಪಂಚನ ನೀವು. ನಿಮಗೆ ನೆಂಟ್ರಿಸ್ಟ್ರು ಬಂದು ನಿಂತಿಲ್ಲ ಅಂದ್ರೂ ಫ್ರೆಂಡ್ಸ್ ಬಂದು ನಿಲ್ತಾರೆ ನಿಮ್ ಕಷ್ಟಕ್ಕೆ ಅಂತ ಆದಾಗ. ಬೇಕಾಗಿರೋದೇ ನಮಗೆ ಕಷ್ಟಕ್ಕೆ ಜನ ಅಂತ ಬಂದಾಗ. ಸೊ ಹಾಗೆ ನೋಡಿದ್ರೆ ಬಾಲನ್ ಪಾತ್ರ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಅಂದ್ರೆ ತುಂಬಾ ಖುಷಿ ಆಗತ್ತೆ ಆ ಕ್ಯಾರೆಕ್ಟರ್ ಮಾಡೋದಕ್ಕೆ. ಅದೊಂಥರ ತಮಾಷೆ ಮಾಡುತ್ತೆ, ಸೀರಿಯಸ್ ಆಗೂ ಇರುತ್ತೆ. ಅವರಿಬ್ರು ಖುಷಿನ ನೋಡ್ಕೊಂಡು ಅದು ಖುಷಿ ಪಡುತ್ತೆ. ಅಂದ್ರೆ ಆ ಪಾತ್ರ ಅವನು ಖುಷಿ ಪಡ್ತಾನೆ ಬಾಲ. ತನ್ನ ಮನೆನೇ ಎದುರು ಹಾಕೊಂಡು ಅವನ ಜೊತೆ ಬಂದು ನಿಂತಿದ್ದಾನೆ ತನ್ನ ತಂಗಿಗೋಸ್ಕರ. ಅಂದ್ರೆ ಅವ್ರ ಪ್ರೀತಿ ಅಷ್ಟೊಂದು ಪ್ಯೂರ್ ಆಗಿತ್ತು. ಅವನ ಒಳಗಡೆ ಕಲ್ಮಶ ಇಲ್ಲ. ಅವಳನ್ನ ಎಷ್ಟು ಪ್ರೀತಿಸ್ತಿದ್ದ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಅವನಿಗೆ ಆ ಒಂಟಿತನ ಕಾಡಬಾರ್ದು, ಮಗುಗೆ ಮತ್ತೆ ಅವನಿಗೆ ಏನಾದ್ರು ಸಪೋರ್ಟ್ ನನ್ನಿಂದ ಆಗ್ಬೋದು ಅಂತ ಹೇಳ್ಬಿಟ್ಟು ಆ ತರ ಬಂದಿರೋದು. ನಮ್ಮ ಅಪ್ಪ ಕಾಟ ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಅವನ ಜೊತೆ ಬಂದು ನಿಂತ್ಕೊಂಡಿರೋದು. ನಿಮ್ಗೆ ನಾನಿದ್ದೀನಿ, ಅವರಿಂದ ನಾನ್ ಪ್ರೊಟೆಕ್ಟ್ ಮಾಡ್ತೀನಿ ಅನ್ನೋ ತರ. ಈವನ್ ನಮಗ್ ನಾವೇ ಪ್ರೊಟೆಕ್ಟ್ ಮಾಡ್ಕೋತಾ ಇರ್ತೀವಿ ಅಲ್ಲಿ. ಅಂದ್ರೆ ಅವನಿಗೆ ನಾನು ನನಗವನು ಅನ್ನೋ ತರ. ಅವನದು ಬ್ಯಾಕ್ ಗ್ರೌಂಡ್ ಎಲ್ಲ ಇನ್ನು ಏನು ರಿವೀಲ್ ಆಗಿಲ್ಲದೆ ಇರೋದ್ರಿಂದ ಅದು ತುಂಬಾ ಕಥೆಗಳಿದೆ ಅದರಿಂದ. ಮಾಧುರಿ ಕತೆ ಅದು ಯಾವ್ದು ರಿವೀಲ್ ಆಗಿಲ್ಲ. ಸೊ ಹಾಗಾಗಿ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಅದ್ರ ಮುಂದಿನ ಭಾಗಗಳಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗೋಗುತ್ತೆ. ತುಂಬಾ ಖುಷಿ ಆಗುತ್ತೆ. ಅಂದ್ರೆ ನನಗೆ ಒಂದೇ ಕಾಣಿಸೋದು ಫ್ರೆಂಡ್ಶಿಪ್ ಅನ್ನೋದು ಒಂದು ವರ್ಡ್ ಇದೆಯಲ್ಲ, ಅದಕ್ಕೆ ತುಂಬಾ ವ್ಯಾಲ್ಯೂ ಕೊಡೋಂತ ಒಂದು ಕ್ಯಾರೆಕ್ಟರ್ ಆತರ. ನಿಮ್ಮಿಬ್ರು ಫ್ರೆಂಡ್ಶಿಪ್ ನ ನಾವು ಸ್ಕ್ರೀನ್ ಅಲ್ಲಿ ನೋಡ್ತೀವಿ, ತುಂಬಾ ಖುಷಿ ಆಗುತ್ತೆ. ಸ್ಕ್ರೀನ್ ಇಂದ ಹೊರಗಡೆ ನೀವಿಬ್ರು ಹೆಂಗೆ ಅಂತ? ಯಾಕೆ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಅದಕ್ಕೆ ಆಫ್ ದಿ ಸ್ಕ್ರೀನ್ ಕೂಡ ಜೊತೆಗಿರ್ತೀವಿ. ಸೊ ತುಂಬಾ ಅಂತ ಹೇಳಿದ್ರಲ್ಲ ಅವರು, ನಾನು ಎಲ್ಲೋ ಇದ್ರು ಕೂಡ ಹುಡ್ಕೊಂಡ್ಬಂದು ಮಾತಾಡಿಸ್ತಾರೆ, ಇನಿಷಿಯೇಟಿವ್ ತಗೊಂತಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು. ಅವ್ರು ಒಳ್ಳೆ ಫ್ರೆಂಡ್ ಆಕ್ಚುಲಾಗಿ. ತುಂಬಾ ಒಳ್ಳೆ ಹೃದಯ ಇರೋಂತ ಮನುಷ್ಯ. ಅಂದ್ರೆ ಅತಿರೇಕ ಅಲ್ಲ, ಸೀರಿಯಸ್ಲಿ ಫ್ರಾಂಕ್ಲಿ ಸೇಯಿಂಗ್. ತುಂಬಾ ಸಾಫ್ಟ್ ನೇಚರು, ಈಗೋಗಳಿಲ್ಲ, ಆಮೇಲೆ ಅಹಂಭಾವಗಳಿಲ್ಲ. ನಾನು ಪಾತ್ರಧಾರಿ ಅಂತ ಅವ್ರಿಗೆ ಗೊತ್ತಿದೆ ನಾನೇನು ಅಂತೇಳಿ. ಅವ್ರಿಗೆ ಸ್ವಂತವಾಗಿ ಅವ್ರು ಯಾರನ್ನು ದೂರ ಅಂತೂ ಇಡಲ್ಲ. ಅವ್ರ ಪಾಡ್ಗವ್ರು ಇರ್ತಾರೆ ಅಷ್ಟೇನೆ. ನಾವ್ ಯಾವತ್ತೂ ಮಾತಾಡಿಸಿದಾಗ್ಲಿ ಏನಾದ್ರು ಇದು ವಿಷಯಗಳನ್ನ ಚರ್ಚೆ ಮಾಡಿದಾಗ್ಲಾಗ್ಲಿ ಎಸಿಟೇಟ್ ಮಾಡಲ್ಲ. ಅಂದ್ರೆ ಕೆಲವ್ರಿಗೆ ಅದು ಇರುತ್ತೆ, ಒಂಥರ ಇನ್ಫೀರಿಯಾರಿಟಿ ಅಂತಾರಲ್ಲ, ಅದು ಇರುತ್ತೆ ಅವ್ರಿಗೆ. ಅದೇನು ಸಮಸ್ಯೆಗಳಿಲ್ಲ. ಹಂಗಾಗಿ ನಮಗೆ ಖುಷಿ ಆಗತ್ತೆ. ಲೈಕ್ ಫ್ರೆಂಡ್ಲಿ ಇದಾರೆ. ಅಂದ್ರೆ ನೀವು ಅವ್ರನ್ನ ಫ್ರೆಂಡ್ ಮಾಡ್ಕೋಬೇಕಷ್ಟೇನೆ. ನೀವು ಅವ್ರ ಮನ್ಸಿಗೆ ಹತ್ರ ಆದ ನಂತರ ಅವ್ರು ಮಾತಾಡ್ತಾರೆ ಅಷ್ಟೇ. ಇಲ್ಲಾಂದ್ರೆ ಅವ್ರ ಪಾಡ್ಗವ್ರು. ನೀವೊಂದ್ 100 ಮಾತಾಡ್ಸಿ ಆಮೇಲೆ 10 ಮಾತಾಡ್ತಾರೆ, 200 ಮಾತಾಡಿಸಿ ಆಮೇಲೆ ಒಂದು 30ಕ್ಕೆ ಹೋಗುತ್ತದ ಮಾತು. ಹಂಗೆ. ಸೊ ಸೀರಿಯಲ್ ಅಂತೂ ಆಯ್ತು, ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಸೊ ಇನ್ನು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇನ್ನು ತುಂಬಾ ಒಳ್ಳೊಳ್ಳೆ ಕತೆಗಳು ಹೊರಗೆ ಬರುತ್ತೆ ಅಂತ ಈಗಷ್ಟೇ ಇವ್ರು ಹೇಳಿದ್ರು. ಸೊ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ಜನರು ಈ ಸೀರಿಯಲ್ ಮೇಲೆ? ಇನ್ನು ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಆಲ್ರೆಡಿ ಇಟ್ಕೊಂಡಿದ್ದಾರೆ, ನೋಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಸೊ ಸ್ಟಾರ್ಟಿಂಗ್ ಇದು ತುಂಬ ಫೇಮಸ್ ಆಗಿದೆ, ಸಿನಿಮಾ ಥರ ಇದೆ ಸೀರಿಯಲ್ ಇದು ಅನ್ನೋ ಒಂದು ಇದಿತ್ತು. ಸೊ ಅದು ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಇಲ್ಲಿ ತುಂಬ ಫ್ಲ್ಯಾಶ್ ಬ್ಯಾಕ್ಸ್ ಇದೆ. ನನಗೊಂದು ದೊಡ್ಡ ಕತೆ ಇದೆ ಹಿಂದೆ. ನಾನು ಯಾರು ಏನು ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಒಂದು ದೊಡ್ಡ ಕತೆ ಇದೆ, ಒಂದಿಷ್ಟು ಹೊಸ ಪಾತ್ರಧಾರಿಗಳಿದ್ದಾರೆ. ಆಮೇಲೆ ರಚನಾಗಿನೂ ಅವ್ರ ತಾಯಿ ಇವರೆಲ್ಲ ಅಂತ ಗೊತ್ತಿಲ್ಲ, ಅವ್ರ ತಂದೆ ಯಾರು ಅಂತ ಗೊತ್ತಿಲ್ಲ. ತುಂಬ ವಿಭಿನ್ನವಾದ ಕಥಾಹಂತರ ಇದೆ. ಸೊ ಇವಾಗ ಏನು ಇಂಟ್ರೆಸ್ಟ್ ಇದೆ, ಇದ್ರ ಡಬಲ್ ಇಂಟ್ರೆಸ್ಟ್ ಇನ್ನು ಮುಂದಿನ ದಿನಗಳಲ್ಲಿ ಇದ್ದೇ ಇರುತ್ತೆ. ಈಗಂತೂ ಮದ್ವೆ ಆಗಿದೆ ಅಂತಂದು ಇಬ್ರು ಒಟ್ಟಿಗೆ ಇದ್ದೀರಾ, ಮನೆಯೊಳಗಿದ್ದೀರಾ. ಸೊ ಇವಾಗ ರಚನಾನ್ ಮದ್ವೆ ಆದ್ಮೇಲೆ ರಚನಾ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತು ಸೂಪರ್ ಸ್ಟಾರ್ ಅಂತಂದು. ಅವರ ಒಂದು ಸೆಲೆಬ್ರಿಟಿ ಒಂದು ಗುಣ ಇರುತ್ತೆ, ಆಮೇಲೆ ಹೊರಗಡೆ ಹೋಗೋಕ್ಕಾಗಲ್ಲ. ಸೊ ಅದನ್ನ ಜೀವ ಹೆಂಗೆ ಹ್ಯಾಂಡಲ್ ಮಾಡ್ಬೋದು, ಅವರ ಸೆಲೆಬ್ರಿಟಿ ಲೈಫ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೋದು? ಅವನಿಗೆ ಗೊತ್ತಾಗ್ತಿಲ್ಲ ಅದು. ಯಾಕೆಂದ್ರೆ ಇವನು ಸೆಲೆಬ್ರಿಟಿ ಅಲ್ಲ, ಇವನು ಆರಾಮ ಚಿತ್ರಣ ಮಾಡ್ಕೊಂಡು ಮಗು ಆಯಿತು ಬಾಲ ಆಯಿತು ಅಂದ್ಕೊಂಡಿರುವಂಥ ಒಂದು ಜೀವನ ಇವನು. ಸೊ ಸೆಲೆಬ್ರಿಟಿ ಲೈಫ್ ಇವನಿಗೆ ಗೊತ್ತಿಲ್ಲ. ಸೊ ಅದಕ್ಕಾಗಿ ಅವರು ಅಷ್ಟೂ ಅರ್ಥ ಆಗಿಲ್ಲ ಇವನಿಗೆ. ಬಟ್ ಅವ್ರು ಗೊತ್ತು, ಅವನಿಗೆ ಒಂದೇನು ಗೊತ್ತು, ದೊಡ್ಡ ಸೂಪರ್ ಸ್ಟಾರು.
ಸೊ ನಮ್ಮ ಥರ ಅವ್ರನ್ನ ಟ್ರೀಟ್ ಮಾಡೋಕ್ಕಾಗಲ್ಲ ಅನ್ನೋದೊಂದು ಬೇಸಿಕ್ ಗೊತ್ತು. ಹೆಂಗೆ ಟ್ರೀಟ್ ಮಾಡಬೇಕು ಅದನ್ನೂ ಗೊತ್ತಿಲ್ಲ ಅವನಿಗೆ. ಸೊ ಮುಂದಿನ ದಿನಗಳಲ್ಲಿ ಅದು ಸ್ವಲ್ಪ ಹತ್ತಿರ ಹೋದಂಗೆ ಅದು ಗೊತ್ತಾಗುತ್ತೆ. ಎಲ್ಲೋ ಒಂದ್ ಕಡೆ ಸೀನ್ಗಳಲ್ಲಿ ನೋಡ್ತಾ ಇರುವಾಗ ಜೀವಂಗೆ ಎಲ್ಲೋ ಒಂದ್ ಕಡೆ ಅವ್ರ ಬಗ್ಗೆ ಆ ಒಂದು ಭಾವನೆ ಫೀಲಿಂಗ್ ಬರ್ತಾ ಇದೆಯಾ ಅಂತ ನಮ್ಗೆ ಅನ್ಸಿರೋ ಮಟ್ಟಿಗೆ ಆ ತರದ್ ಏನಾದ್ರು ಆಗ್ತಾ ಇದೆಯಾ? ಫೀಲಿಂಗ್ ಬರ್ತಾ ಇರೋದು ರಚನಾ ಬಗ್ಗೆ? ಫೀಲ್ ಇಲ್ಲ, ಅದು ಸಿಚುವೇಶನ್ ಅಲ್ಲಂತ ತೋರಿಸ್ತಿದಾರೆ ಅಷ್ಟೇನೆ. ಅವನಿಗೆ ಇನ್ನೂ ಅವಳ ಮೇಲೆ ಯಾವ್ದೇ ಅಟ್ರಾಕ್ಷನ್ ಶುರುವಾಗಿಲ್ಲ, ಅವ್ರಿಗೂ ಇವ್ರ ಮೇಲೆ ಅಟ್ರಾಕ್ಷನ್ ಶುರುವಾಗಿಲ್ಲ. ಲೈಕ್ ಇದೊಂಥರ ಫ್ರೆಂಡ್ಶಿಪ್ ತರನೇ ಹೋಗ್ತಾ ಇದೆ. ಅದು ಅವ್ರು ಪರಿಚಯ ಆಗಿದ್ದಾರೆ, ಮಗುಗೋಸ್ಕರ ನಾವಿಬ್ರು ಫ್ರೆಂಡ್ಸ್ ಆಗಿದೀವಿ, ಮಗುನ ಪ್ರೊಟೆಕ್ಟ್ ಮಾಡ್ಕೊಳಕೋಸ್ಕರ ಇಬ್ರು ಅದನ್ನೊಂದು ಯಾವ್ದೋ ಒಂದು ನಾಟಕ ಮಾಡ್ತಾ ಇದೀವಿ ಅಷ್ಟೇ. ಇಟ್ಸ್ ಡ್ರಾಮಾ ಅಷ್ಟೇನೆ. ಅವ್ರಿಬ್ರು ಮಾಡ್ತಿರೋದು ಲಿಟರ್ಲಿ ಡ್ರಾಮಾ, ಮಗುಗೋಸ್ಕರ, ಆ ಮಗುನ ಉಳಿಸ್ಕೊಳಕೋಸ್ಕರ. ಈಗ ಜೀವನ ಹತ್ರ ಮಗು ಉಳಿಬೇಕು ಅಂತ ಹೇಳಿದ್ರೆ ಈ ಡ್ರಾಮಾ ಕಂಟಿನ್ಯೂ ಆಗ್ಲೇಬೇಕು. ಅಕಸ್ಮಾತ್ ಏನಾದ್ರು ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ಕೋರ್ಟ್ ಮೂಲಕ ಆಗಿ ಮಗು ನಮ್ಮ ಅಪ್ಪನ ಕೈಗೆ ಸೇರ್ಕೊಳುತ್ತೆ, ಮತ್ತೆ ಅವ್ನಿಗೆ ವಾಪಸ್ ಸಿಗಲ್ಲ, ಅವ್ನು ಅದನ್ನ ಬಿಟ್ಕೊಟ್ಟು ಬದುಕಕ್ಕಾಗಲ್ಲ. ಸೊ ಹಾಗಾಗಿ ರಚನಾನು ಅವ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ. ರಚನಾ ಅವನಿಗೆ ನಿಜವಾಗ್ಲೂ ಅವ್ನ ಲೈಫಲ್ಲಿ ಬೇಡ, ಅವನಿಗೆ ಮಾಧುರಿ ಮಾತ್ರ ಬೇಕು. ಅವ್ನ್ ಪ್ರತಿ ಕ್ಷಣ ಯೋಚನೆ ಮಾಡೋದೇ ಮಾಧುರಿ, ಮಗು, ಈ ಬಾಲ ಅಂದ್ರೆ ಫ್ರೆಂಡ್ಶಿಪ್ ಏನಿದೆ ಅದಷ್ಟೇ. 3 ಕಾನ್ಸೆಪ್ಟ್ ಬಗ್ಗೆ ಹೋಗ್ತಿದ್ದಾನೆ. ಅವ್ರೆಲ್ಲರಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಇದೊಂದು ಸಿಚುವೇಶನ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಅದ್ರದ್ದು ಲಾಭನ ಅವ್ನು ತಗೊಳ್ತಾ ಇದ್ದಾನೆ, ವಿಧಿ ಇಲ್ದೆ. ಅದನ್ನು ಅಂದ್ರೆ ಅವ್ನಿಗೆ ಆ ಗಿಲ್ಟ್ ಕಾಡ್ತಾ ಇದೆ. ನಾನು ಇದನ್ನ ಸಿಚುವೇಶನ್ ಅಲ್ಲಿ ಏನಾದ್ರು ನಾನು ಅವಕಾಶವಾದಿ ಆಗ್ಬಿಟ್ಟಿದೀನ, ನನ್ ಮಗಳಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೀನ ಅಂತ ಅನ್ಸಿದೆ. ಬಟ್ ಬೇರೆ ಆಪ್ಷನ್ಸ್ ಗಳು ಕಾಣಿಸ್ತಿಲ್ಲ. ಇದೆ, ಅಲ್ಲಿ ಏನೋ ಇದೆ. ಆದ್ರೂ ಎಲ್ಲೋ ಒಂದ್ ಕಡೆ ಇವ್ರನ್ನ ಪ್ರೊಟೆಕ್ಟ್ ಮಾಡೋದು, ಇವ್ರು ಅವ್ರನ್ನ ಪ್ರೊಟೆಕ್ಟ್ ಮಾಡೋದು. ಸೊ ಅದೆಲ್ಲ ಒಂದ್ ಕಡೆ ಅವ್ರು ಒಳ್ಳೆಯವ್ರು ಅಂತ ನನಗೆ ಗೊತ್ತು, ನಾನು ಒಳ್ಳೆಯವ್ರು ಅಂತ ಅವ್ರಿಗೆ ಗೊತ್ತು. ಸೊ ಇಬ್ಬರಿಗೂ ಎಲ್ಲೂ ಕೆಡಕಾಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ಇಬ್ರು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ, ಬಿಟ್ಟರೆ ಫೀಲಿಂಗ್ಸ್ ಇಂದ ಅಲ್ಲ. ಮುಂದಿನ ದಿನಗಳಲ್ಲಿ ನಾವ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇಬ್ರು ಮಧ್ಯೆ ಒಂದು ಫೀಲಿಂಗ್. ಅದು ನಾವ್ ಹೇಳಕ್ಕಾಗಲ್ಲ ನೋಡಿ ಅಷ್ಟೇ. ಅದು ಕಥೆಯಲ್ಲಿ ನನಗೆ ಗೊತ್ತಂಗೆ ಹಾಗೆ ಆಗುತ್ತೆ. ಅದಾಗ್ಲೇಬೇಕಲ್ಲ ಸರ್. ಎಲ್ಲೂ ಜಾಸ್ತಿ ಎಳಿಯಲ್ಲ ಪ್ರೇಕ್ಷಕರೇ, ಜಾಸ್ತಿ ಎಳಿಯಲ್ಲ, ನೋಡ್ತಾ ಇರಿ, ಬೇಗ ಲವ್ ಆಗುತ್ತೆ. ಲವ್ ಆದ್ರೆ ಆಮೇಲೆ ಮದ್ವೆ ಆಗ್ಬಿಟ್ರೆ ಆಮೇಲೆ ಏನು ಮಜಾ ಇರಲ್ಲ. ಹಂಗಾಗ್ಬಿಟ್ಟು ಒಂದಿಷ್ಟು ಕಷ್ಟಗಳು ಸತ್ಯಗೀತೆ ಎಲ್ಲ ಹೊರಗಡೆ ಬಂದ್ಬಿಡ್ಬೇಕು, ಅದಾದ್ಮೇಲೆ ಇವ್ರದ್ದು ಸ್ಟಾರ್ಟ್ ಆಗ್ಬೋದು ಅಂತ ನಾನು ಅಂದ್ರೆ ಸೀರಿಯಲ್ ಲೈನ್ಗೆ ಸ್ಟೋರಿ ಸಿಗೋದೇ ಹಾಗೆ. ನಾವು ಸಿನಿಮಾ ತರ ಬೇಗ ಮುಗ್ಸಕ್ಕಾಗಲ್ಲ ಕತೆನ. ಹಾಗಾಗಿ ಹೊಸ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತಿರ್ಬೇಕು. ಅವ್ರು ಆದಷ್ಟು ದೂರ ಆಗೋದಕ್ಕೆ ಪ್ರಯತ್ನ ಪಡ್ತಿರೋರೆಲ್ಲ ಬಂದು ಒಳಗಡೆ ಬಂದು ಹೋಗ್ತಾ ಇರ್ಬೇಕು. ಅವಾಗ ಜನಕ್ಕೆ ಅವ್ರ ಮೇಲೆ ಯಾವಾಗ ಒಂದಾಗ್ತಾರೆ, ಆದಷ್ಟು ಬೇಗ ಅವ್ರಿಬ್ರು ಒಂದಾಗ್ಬೇಕು ಅಂತ. ಅಂದ್ರೆ ಈಗ ಮದ್ವೆ ಅನ್ನೋದು ಫೇಕ್ ಅಂತ ಜನಗಳಿಗೆ ಗೊತ್ತಿದೆ. ಹಾಗಾಗಿ ಅವರು ವೆಯ್ಟ್ ಮಾಡೇ ಮಾಡ್ತಾರೆ. ಸೊ ಸೀರಿಯಲ್ ಇಂದ ಹೊರಗೆ ಬಂದ್ರೆ ನ್ಯೂ ಇಯರ್ಗೆ ಏನು ಸೆಲೆಬ್ರೇಷನ್ ಪ್ಲಾನ್ಸ್ ಮಾಡ್ಕೊಂಡಿರಿ ಇಬ್ರು? ನಾನು ಪಾರ್ಟಿ ಮನುಷ್ಯ ಅಲ್ಲ, ಜನ ಇದ್ದ ಕಡೆ ಹೋಗಲ್ಲ. ಸೊ ನಾನು ಊಟ ಮಾಡಿ ಮನೆಯಲ್ಲಿ ರೆಸ್ಟ್ ತಗೊಂತೀನಿ. ನೀವು? ನಂದು ಯೂಶುವಲಿ ದೇವಸ್ಥಾನಕ್ಕೆ ಏನಾದ್ರು ಹೋಗ್ತೀನಿ ವರ್ಷ. ಅದ್ಬಿಟ್ರೆ ಅಷ್ಟೇ. ಇಬ್ರಿಗೂ ತುಂಬಾ ಥ್ಯಾಂಕ್ ಯು, ಮತ್ತೆ ಹ್ಯಾಪಿ ನ್ಯೂ ಇಯರ್. ನಿಮ್ದು ಏನೇನ್ ಕನಸಿದೆಯೋ ಈ ವರ್ಷ ಎಲ್ಲ ನನ್ಸಾಗ್ಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಥ್ಯಾಂಕ್ ಯು. ನಿಮಗೂ ಅಷ್ಟೇ, ನಿಮ್ಮ ಒಂದು ಟೈಮ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲ ಆಡಿಯನ್ಸ್ಗೆ ನಮ್ಮ ಕಡೆಯಿಂದ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೋಡಿದ್ರಲ್ಲ, ನಿನಗಾಗಿ ಸೆಟ್ ವಿಸಿಟ್ ಮಾಡಿದ್ವಿ. ಯಾವ ರೀತಿಯಾಗಿ ಇಲ್ಲಿ ಕೆಲಸಗಳು, ಶೂಟಿಂಗ್ಗಳು ನಡೆಯುತ್ತೆ ಅಂತ ನಾನು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಈ ಒಂದು ಸೆಟ್ಟನ್ನು ವಿಸಿಟ್ ಮಾಡಿ. ಹಾಗೆ ಕಲಾವಿದರ ಜೊತೆಗೆ ಮಾತನಾಡಿ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಯಿತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.